ದೆಹಲಿ ಅಂಗಳ ತಲುಪಿರೋ ಎಸ್ಐಆರ್ ರಾದ್ಧಾಂತ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಚ್ಚರಿಕೆಯ ಹೆಜ್ಜೆಯನ್ನ ಅನುಸರಿಸ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಫೈಟ್ ಆರಂಭಿಸಿದ ಎಚ್.ಡಿ. ಕುಮಾರಸ್ವಾಮಿ ಸದ್ಯಕ್ಕೆ ಒಂದು ಎಸ್ಐಆರ್ ವಿಚಾರ ದೆಹಲಿ ಅಂಗಳವನ್ನ ತಲುಪಿದೆ. ಈ ಒಂದು ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ದೆಹಲಿ ಅಂಗಳ ತಲುಪಿರುವ ಎಸ್ಐಆರ್ ರಾದ್ಧಾಂತ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಚ್ಚರಿಕೆಯ ಹೆಜ್ಜೆ. ದೆಹಲಿ ಮಟ್ಟದಲ್ಲಿ ಫೈಟ್ ಆರಂಭಿಸಿದ ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ವರಿಷ್ಠರ ಗಮನಕ್ಕೆ ತರಲು ಎಚ್ಡಿಕೆ ಪ್ಲಾನ್. ಇಂದು ಅಮಿತ್ ಶಾ ಭೇಟಿಯಾಗಲಿರುವ ದಳಪತಿ. ರಾಜ್ಯದಲ್ಲಿನ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಹತ್ವದ ಚರ್ಚೆ. ದಾಖಲೆ ಸಮೇತ ಅಮಿತ್ ಶಾಗೆ ದೂರು ಸಾಧ್ಯತೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಸಾಧ್ಯತೆ. ಈಗಾಗಲೇ ರಾಜ್ಯ ಚುನಾವಣೆ ಆಯೋಗಕ್ಕೂ ದೂರು. ಇಂದು ದಾಖಲೆ ಸಮೇತ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರದ ಮೊರೆ ಹೋಗಲಿದ್ದಾರೆ. ಕರ್ನಾಟಕದಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಮಸೀದಿ, ಮಂದಿರ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಎಸ್ಐಆರ್ ಮಾರ್ಗಸೂಚಿಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ದೂರು ಸಾಧ್ಯತೆ. ಹಿಂದೆ ನಿರ್ಧಾರವಾಗಲಿದ್ಯಾ ರಾಜ್ಯದ ಎಸ್ಐಆರ್ ವಿಚಾರ? ಕಾಂಗ್ರೆಸ್ ಸರ್ಕಾರಕ್ಕೆ ಕಾದಿದ್ಯಾ ಬಿಗ್ ಶಾಕ್? ಹಾಗಾದ್ರೆ ಈ ಒಂದು ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಕುಮಾರಸ್ವಾಮಿ ಅವರು ಜನರ ಮುಂದಿಟ್ಟಿದ್ರು. ಅದಾದ ನಂತರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ಎಸ್ಐಆರ್ ವಿಚಾರ. ಯಾಕೆಂತಂದ್ರೆ ಎಸ್ಐಆರ್ ನಲ್ಲಿ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಆ ಒಂದು ನಿಯಮಗಳನ್ನ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಪಾಲನೆ ಮಾಡಲೇಬೇಕು. ಬಹಳ ಪ್ರಮುಖವಾದ ನಿಯಮ ಅಂತಂದ್ರೆ ಮನೆಗಳಿಗೆ ಹೋಗಿ ಭೇಟಿಯನ್ನ ಕೊಡಬೇಕು. ಆ ಒಂದು ಏನೀಗ ಸದ್ಯಕ್ಕೆ ಒಂದು ಪ್ರಕ್ರಿಯೆಗೆ ಭಾಗಿಯಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಬೇಕಾಗತ್ತೆ. ಆದರೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪವನ್ನ ಮಾಡಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಎಸ್ಐಆರ್ ರಾದ್ಧಾಂತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ದೆಹಲಿ ಅಂಗಳ ಕೂಡ ತಲುಪಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಬಹಳ ಎಚ್ಚರಿಕೆಯನ್ನ ಇಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಹೌದು, ರಾಜ್ಯದಲ್ಲಿ ನಡೀತಿರುವಂತಹ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧವಾಗಿ ಈಗಾಗಲೇ ಒಂದು ರೀತಿಯಾದ ಸಮರವನ್ನೇ ಎಚ್ಡಿಕೆ ಸಾಧಿಸಿರೋದು. ಯಾಕೆಂದ್ರೆ ಪ್ರಮುಖವಾಗಿ ಎಸ್ಐಆರ್ ಅಲ್ಲಿ ನಡೀತಿರುವಂತಹ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಹೆಚ್ಚಾಗಿ ಕಂಡು ಬರ್ತಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗಕ್ಕೂ ದೂರನ್ನು ಕೂಡ ಕೊಟ್ಟಿರೋದು. ಅಂದ್ರೆ ಪ್ರಮುಖವಾಗಿ ಕಲ್ಯಾಣ ಮಂಟಪ, ಮಸೀದಿ ಮತ್ತೆ ಮಂದಿರಗಳಲ್ಲಿ ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ಒಟ್ಟಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ. ಅದು ಸರಿಯಲ್ಲ. ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕು ಮತ್ತು ಸಾಕಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡಬೇಕು. ಮತ್ತೆ ಅದೇ ರೀತಿಯ ಎಮ್ಯುನೇಷನ್ ಏನು ಅರ್ಜಿ ಫಿಲ್ ಮಾಡ್ತಾರೆ ಅದನ್ನ ಅಲ್ಲಿ ಮನೆಯಲ್ಲಿ ಫಿಲ್ ಮಾಡ್ಬೇಕೆ ಹೊರತು ಸಾರ್ವಜನಿಕ ಸ್ಥಳದಲ್ಲಿ ಏಕಾಏಕಿ ಎಲ್ಲರಿಗೂ ಒಂದೇ ಸಲ ಕೊಟ್ಟು ಏನು ಅರ್ಜಿಯನ್ನು ಫಿಲ್ ಮಾಡೋದು ಸರಿಯಲ್ಲ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಸಿಗಲ್ಲ. ಹಾಗಾಗಿ ಇದು ಸರಿಯಲ್ಲ ಅಂತ ಕೂಡ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೂಡ ನಿನ್ನೆ ಏನು ದೂರನ್ನ ಕೊಟ್ಟಿರೋದು. ಇನ್ನೊಂದ್ ಕಡೆ ಇವತ್ತು ಕೇಂದ್ರಕ್ಕೂ ಅಂದ್ರೆ ದೆಹಲಿಗೂ ಕೂಡ ತೆರಳಿರುವಂತಹ ಎಚ್ಡಿಕೆ ಅಲ್ಲಿ ಅಮಿತ್ ಶಾ ಅವ್ರನ್ನ ಕೂಡ ಭೇಟಿಯಾಗಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇರೋದು. ಅಮಿತ್ ಶಾ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದೆ. ಯಾಕಂದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ ದೂರನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಆಗ್ತಿಲ್ಲ ಎಂಬ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿರುವಂತಹ ಎಚ್ಡಿಕೆ ಇವತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಸಂಪೂರ್ಣವಾಗಿ ಅಂದ್ರೆ ಇಲ್ಲಿಯವರೆಗೂ ಏನೆಲ್ಲ ವಿಡಿಯೋ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ಅಮಿತ್ ಶಾ ಅವರಿಗೆ ವಿವರಣೆ ನೀಡಿ ಅಲ್ಲಿ ಕೂಡ ಒಂದು ಮಟ್ಟದ ದೂರನ್ನ ಕೂಡ ನೀಡ್ತಾ ಇರುವಂತದ್ದು ಎಚ್ಡಿಕೆ. ಯಾಕೆಂದ್ರೆ ಪ್ರಮುಖವಾಗಿ ರಾಮನಗರ, ಮಾಗಡಿ, ಚನ್ನಪಟ್ ಈ ಭಾಗದಲ್ಲಿ ಹೆಚ್ಚಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಈ ರೀತಿ ನಡೆಸಲಾಗ್ತಿದೆ ಅಂತ ಆರೋಪವು ಕೂಡ ಕೇಳಿ ಬರ್ತಾ ಇದಕ್ಕೆ ಸಂಬಂಧಪಟ್ಟದ ವಿಡಿಯೋಗಳನ್ನ ಕೂಡ ಮೊದಲಿಗೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆದ ದಿನವೇ ಎಚ್ಡಿಕೆ ಅವರು ಎಚ್ಚೆತ್ಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಕೂಡ ಈಗಲೂ ಕೂಡ ಅದೇ ರೀತಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ. ಅಂದ್ರೆ ಕಳೆದ 6 ದಿನಗಳಿಂದಲೂ ಕೂಡ ಅದೇ ರೀತಿ ಪ್ರಕ್ರಿಯೆ ನಡೀತಿದೆ ಅಂತ ಕೂಡ ಆರೋಪವನ್ನ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಾಡ್ತಾ ಇರೋದ್ರಿಂದ ಇವತ್ತು ಅಮಿತ್ ಶಾ ಅವ್ರನ್ನ ಭೇಟಿಗೂ ಕೂಡ ಅವಕಾಶ ಕೇಳಿರೋದು. ಅಲ್ಲಿ ಭೇಟಿಯಾಗಿ ಸಂಪೂರ್ಣ ವಿವರ ನೀಡಿದ ನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಅಲ್ಲಿ ಅಂದ್ರೆ ಭೇಟಿಯಾಗಿ ದೂರನ್ನ ನೀಡ್ತಾ ಇರೋದು. ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ಅಂದ್ರೆ ನಿಯಮ ಪ್ರಕಾರವಾಗಿ ಏನು ಕೇಂದ್ರ ಚುನಾವಣಾ ಆಯೋಗ ನೀಡಿದೆ ಅದರ ನಿಯಮದ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆ ನಡೀತಿಲ್ಲ. ಗುಂಪು ಆಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ. ಇದರ ಮಧ್ಯಪ್ರವೇಶವನ್ನ ಅಂದ್ರೆ ಕೇಂದ್ರ ಚುನಾವಣಾ ಮಾಡಬೇಕು. ಮತ್ತೆ
ಬೇರೆ ರಾಜ್ಯದ ಚುನಾವಣಾ ಅಧಿಕಾರಿಗಳನ್ನು ಕೂಡ ನೇಮಕವನ್ನ ಮಾಡಬೇಕು ಅಂತ ಒತ್ತಾಯ ಮಾಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಇದೇ ರೀತಿ ಏನು ಈ ತಿಂಗಳ ಪೂರ ಎಸ್ಐಆರ್ ಪ್ರಕ್ರಿಯೆಗೆ ಬಿಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ ತಮ್ಮ ಮತ ಬ್ಯಾಂಕವನ್ನು ಭದ್ರಪಡಿಸಿಕೊಳ್ಳುತ್ತೆ ಮತ್ತು ಅಕ್ರಮ ವಲಸಿಗರಿಗೂ ಕೂಡ ಅವಕಾಶವನ್ನು ಕೊಡಿಸುತ್ತೆ ಎಂಬ ಆರೋಪವನ್ನು ಕೂಡ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಿರೋದ್ರಿಂದ ಇದನ್ನ ಬೇರೆ ಅಧಿಕಾರಿಗಳು ಅಂದ್ರೆ ಬೇರೆ ರಾಜ್ಯದ ಅಧಿಕಾರಿಗಳು ಮತ್ತು ಕೇಂದ್ರ ಚುನಾವಣಾ ಅಧಿಕಾರಿಗಳು ಇದನ್ನ ನಡೆಸಬೇಕು ಅಂತ ಒತ್ತಾಯ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಒಂದು SIR ವಿಚಾರ ಚರ್ಚೆ ಆಗಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಸೂಚನೆ ಕೂಡ ನೀಡಲಾಗಿತ್ತು. ಇನ್ನು ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲೇ ನೀವು ಕೂಡ ಹೋರಾಟವನ್ನ ಮಾಡಿ ಅಂತ ಕೂಡ ಸೂಚನೆಯನ್ನು ನೀಡಿದ್ರು. ಹಾಗಾಗಿ ಒಂದು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಜಂಟಿಯಾಗಿ ಹೋರಾಟವನ್ನ ಮಾಡ್ತಾರಾ ಹೇಗೆ? ಸಾಹಿತ್ಯ ಹೌದು, ಮೊನ್ನೆ ನಡೆದಂತಹ ಕೋರ್ ಕಮಿಟಿಯಲ್ಲೂ ಕೂಡ ಇದು ಸಂಪೂರ್ಣವಾಗಿ ಚರ್ಚೆ ಆಗಿದೆ. ಅಂದ್ರೆ ಜೋಶಿ ಮತ್ತೆ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಂತಹ ಬಿಜೆಪಿ ಕೋರ್ ಕಮಿಟಿಯಲ್ಲೂ ಕೂಡ ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು SIR ಪ್ರಕ್ರಿಯೆ. ಯಾಕಂದ್ರೆ ಸಾಕಷ್ಟು ಆರೋಪಗಳು ಲೋಪದೋಷಗಳು SIR ಪ್ರಕ್ರಿಯೆಯಲ್ಲಿ ನಡೀತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಗಮನವನ್ನ ಹರಿಸಬೇಕು. ಮತ್ತೆ ಕೋರ್ ಕಮಿಟಿಯಲ್ಲಿ ಯಾರೆಲ್ಲ ಸದಸ್ಯರುಗಳಿದ್ದಾರೆ ಆ ಸದಸ್ಯರುಗಳಿಗೆ ಮೂರು ಜಿಲ್ಲೆ ಅಂತ ವಿಂಗಡಣೆ ಕೂಡ ಮಾಡ್ತಾ ಇರುವಂತದ್ದು ರಾಜ್ಯ ಬಿಜೆಪಿ. ಅಂದ್ರೆ ಅಲ್ಲಿ ನಡೀತಿರುವಂತಹ ದೋಷಗಳನ್ನ ಕಂಡುಹಿಡಿಬೇಕು, ಅದಕ್ಕೆ ಸಂಬಂಧಪಟ್ಟಂತ ದೂರು ದಾಖಲಿಸಬೇಕು ಮತ್ತೆ ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಗಮನ ಹರಿಸಬೇಕು. ಇವೆಲ್ಲವೂ ಕೂಡ ಮತ್ತೆ ಅಕ್ರಮವಾಗಿ ಯಾರು ರಾಜ್ಯದಲ್ಲಿ ಏನು ವಾಸಿಸ್ತಿದ್ದಾರೆ ಅಥವಾ ಯಾರೆಲ್ಲ ಎರಡೆರಡು ಓಟ್ಗಳನ್ನ ಹೊಂದಿದ್ದಾರೆ ಅವನ್ನೆಲ್ಲವೂ ಕೂಡ ಡಿಲೀಟ್ ಆಗುವಂತೆ ನೋಡಿಕೊಳ್ಬೇಕು ಅಂತ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ಕೂಡ ಕೋರ್ ಕಮಿಟಿ ಸದಸ್ಯರಿಗೆ ಮತ್ತು ತಮ್ಮ ಕಾರ್ಯಕರ್ತರಿಗೆ ಅದೇ ರೀತಿಯಾದಂತ ಎಲ್ಲರಿಗೂ ಕೂಡ ತಮ್ಮ ನಾಯಕರಿಗೆ ಈಗಾಗಲೇ ಬಿಜೆಪಿ ರಾಜ್ಯ ನಾಯಕರು ಕೂಡ ಸೂಚನೆಯನ್ನ ಕೊಟ್ಟಿರೋದು. ಇನ್ನೊಂದ್ ಕಡೆ ಮೊನ್ನೆ ನಡೆದಂತಹ ಕೋರ್ ಕಮಿಟಿಯಲ್ಲೂ ಕೂಡ ಜೋಶಿ ಅವರಾಗಿರ್ಬೋದು ಮತ್ತೆ ಇನ್ನೊಂದಷ್ಟು ಏನು ಹಿರಿಯ ನಾಯಕರು ಬಿಜೆಪಿಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಹೇಳಿರುವಂತದ್ದು ಜಂಟಿಯಾಗಿ ಹೋರಾಟವನ್ನ ಮಾಡಿ, ಪ್ರತ್ಯೇಕವಾಗಿ ಹೋರಾಟ ಮಾಡಕ್ಕೆ ಹೋಗಬೇಡಿ. ಜೆಡಿಎಸ್ ಅವ್ರ ಜೊತೆ ಈಗಾಗಲೇ ಹೊಂದಾಣಿಕೆ ಏನ್ ನಮ್ದು ಮೈತ್ರಿ ಇದೆ ಅದರ ನಿಯಮ ಪ್ರಕಾರವಾಗಿ ಹೊಂದಾಣಿಕೆಯಿಂದ ಒಟ್ಟಾಗಿ ಹೋರಾಟ ಮಾಡಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರೋದಕ್ಕೆ ಅಂದ್ರೆ ಪ್ರಮುಖವಾಗಿ SIR ಬಗ್ಗೆ ಮೊದಲ ಬಾರಿಗೆ ಧ್ವನಿಯನ್ನ ಎತ್ತಿದ್ದು ಮತ್ತು ಅದಕ್ಕೆ ಬೇಕಾದಂತ ದಾಖಲೆ ಎವಿಡೆನ್ಸ್ ಅನ್ನ ಕೂಡ ಮಾಧ್ಯಮಗಳೊಂದು ಪ್ರದರ್ಶನ ಮಾಡಿದ್ದು ಕೂಡ ಅದು HDK. ಹಾಗಾಗಿ ಅವ್ರ ಜೊತೆ ಹೊಂದಾಣಿಕೆಯಿಂದ ಹೋರಾಟ ಮಾಡೋದಾದ್ರೆ ಮತ್ತಷ್ಟು ಈ ಹೋರಾಟಕ್ಕೆ ಯಶಸ್ವಿ ಸಿಗುತ್ತೆ ಎಂಬ ದೃಷ್ಟಿಯಿಂದ ಕೂಡ ಮೊನ್ನೆ ಕೋರ್ ಕಮಿಟಿಯಲ್ಲೂ ಕೂಡ ಅದೇ ಸೂಚನೆಯನ್ನ ಕೊಟ್ಟಿದ್ದು. ಈಗ ಈ ಎರಡೂ ರಾಷ್ಟ್ರೀಯ ಅಂದ್ರೆ ಒಂದು ರಾಷ್ಟ್ರೀಯ ಪಕ್ಷವಾದಂತ ಬಿಜೆಪಿ ಮತ್ತು ಸ್ಥಳೀಯ ಪಕ್ಷವಾದಂತ JDS ಕೂಡ ಇದನ್ನೊಂದು ರೀತಿಯಾದ ಪ್ರತಿಷ್ಠೆಯಾಗಿ ಮತ್ತು ಇದಕ್ಕೆ ಯಾವುದೇ ಬ್ರೇಕ್ ಹಾಕುವ ನಿಟ್ಟಿಲ್ಲ. ಅಂದ್ರೆ ಪ್ರಮುಖವಾಗಿ ಅಕ್ರಮವಾಗಿ ಏನ್ ನಡೀತಿದೆ ಈ SIR ಅಂದ್ರೆ ಲೋಪ ಏನಿದೆ SIR ನಲ್ಲಿ ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡು ಹೋರಾಟಕ್ಕೆ ಕೂಡ ಮುಂದೆ ಆಗಿರೋದ್ರೆ ಪ್ರಮುಖವಾಗಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ತಮ್ಮ ನಾಯಕರಿಗೂ ಕೂಡ ಈಗಾಗಲೇ ಸೂಚನೆಯನ್ನ ರಾಜ್ಯ ಬಿಜೆಪಿ ಕೊಟ್ಟಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.